ಮಕ್ಕಳ, ನಾನು JJM ಅಕಾಡೆಮಿಯ KM ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್. ಕಳೆದ ವಿಡಿಯೋಲ್ಲಿ ಟೈಪ್ 1 ಅಂದರೆ ರಿಯಲ್ ನಂಬರ್ಸಿನ ಟೈಪ್ 1 ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋಲ್ಲಿ ನಾನು ಟೈಪ್ 2 1 ಮಾರ್ಕ್ಸಿನ ಕ್ವಶನನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಡಿಸ್ಕಷನ್ನ ಮಾಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಬೇಸಿಕ್ಸ್ಗಳನ್ನು ಫಸ್ಟು ಕೊಡ್ತಾ ಆಮೇಲೆ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಪ್ರಮೋಷನ್ನಲ್ಲಿ ಏನಂದರೆ, ನಾವು ನಾವು ಯೂಟ್ಯೂಬಲ್ಲಿ ಫಸ್ಟು ನಮ್ಮ ಚಾನಲನ್ನು ನಮ್ಮ ಸಬ್ಸ್ಕ್ರಿಪ್ಷನ್ನ 499 ಅಂತ ಇಟ್ಟಿದ್ವಿ. ಈಗ 199 ರೂಪಾಯಿಯನ್ನು ಜನವರಿ 1ನೇ ತಾರೀಕುವರೆಗೂ ನಾವು ಈ ಆಫರನ್ನು ಬಿಟ್ಟಿದ್ದೀವಿ. ನಿಮಗೆ ಹೆಚ್ಚಿನ ವೀಡಿಯೋಗಳನ್ನೇನಾದರೂ ಬೇಕಾದರೆ ಯಾವುದು ಯೂಟ್ಯೂಬಲ್ಲಿ ಬರೀ ಒಂದು 2-3 ವೀಡಿಯೋಗಳನ್ನು 1 ಮಾರ್ಕ್ಸಿಂದು 3 ವೀಡಿಯೋಗಳನ್ನು 3 ಕ್ವಶನ್ಗಳನ್ನು ಸಾಲ್ವ್ ಮಾಡಿರೋವಂಥದ್ದನ್ನು ಈ ಥರ ಹಾಕ್ತೀವಿ. ನಿಮಗೆ ಹೆಚ್ಚು 1 ಮಾರ್ಕ್ಸನ್ನು ಸಾಲ್ವ್ ಮಾಡಿರೋದು ಈ ಚಾಪ್ಟರ್ಗಳಲ್ಲಿ ಬೇಕು ಅಂದರೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ JJM ಅಕಾಡೆಮಿ ಅಂತ ಹೊಡೆದ್ರೆ ಈ ಲೋಗೋ ಕಾಣಿಸ್ಕೊಳ್ಳುತ್ತೆ. ಆ ಲೋಗೋವನ್ನು ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ, ನಮ್ಮ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ್ರೆ ನಿಮಗೆ ಹೆಚ್ಚಿನ ವೀಡಿಯೋಗಳನ್ನು ಸಿಗುತ್ತೆ. ನಾನು ನಿಮಗೆ ಗ್ಯಾರಂಟಿಯಾಗಿ ಕೇಳ್ತಾ ಇದ್ದೀನಿ, ನನ್ನ ವೀಡಿಯೋಗಳನ್ನು ಅಥವಾ ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ 80ಕ್ಕೆ 80 ಪ್ರಶ್ನೆಗಳನ್ನು 80ಕ್ಕೆ 80 ಮಾರ್ಕ್ಸ್ಗಳನ್ನು, ಪ್ರಶ್ನೆ ಅಲ್ಲ 80ಕ್ಕೆ 80 ಮಾರ್ಕ್ಸ್ಗಳನ್ನು ಪಡೆಯೋದು ಯಾವ ರೀತಿ, ಮ್ಯಾಥ್ಸು ಅತಿ ಸುಲಭವಾದಂತಹ ಸಬ್ಜೆಕ್ಟು ಅಂತ ನಿಮಗೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಮೈಂಡ್ಗೆ ಬಂದುಬಿಡತ್ತೆ. ಅದಂತೂ ಖಂಡಿತವಾದಂಥ ಒಂದು ಇದು ನಾನು ಕೊಡ್ತಾ ಇರುವಂಥ ಒಂದು ಗ್ಯಾರಂಟಿ ಅಂತಂದು ತಿಳ್ಕೊಳ್ಳಿ. ನಿಮಗೆ 199 ರೂಪಾಯಿಗೆ ನೋಡಿ, ನಾವು ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಲೆವೆಲ್ಲು ಈ ಥರ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅಲ್ಲಿ ಬಿಡಿಸಿ ನಮ್ಮ ಆ್ಯಪಲ್ಲಿ ಹಾಕಿರ್ತೀವಿ, ಗೊತ್ತಾಯ್ತಾ. ಅದಾದ ಮೇಲೆ 199 ರೂಪಾಯಿಗೆ ನಾವು ವಾರಕ್ಕೆ 1 ಸಲ ಲೈವ್ ಬರ್ತೀವಿ. ಲೈವ್ ಬಂದಾಗ ನಿಮಗೆ ಏನಾದರೂ ಆ ಚಾಪ್ಟ್ರ್ ವೈಸಲ್ಲಿ ಕ್ವಶನ್ಸ್ಗಳಲ್ಲಿ ಏನಾದರೂ ಡೌಟ್ ಇದ್ದರೆ ಆ ಡೌಟ್ಗಳನ್ನು ನೀವು ಕ್ಲಾರಿಫೈ ಮಾಡ್ಕೋಬೋದು. ಆಯಿತಾ, ಗೊತ್ತಾಯ್ತಲ್ಲ. ಈಗ ನಾನು ಟೈಪ್ 2 ಕ್ವಶನನ್ನು ರಿಯಲ್ ನಂಬರ್ಸಲ್ಲಿ ನೋಡೋಣ ಮಕ್ಕಳ. 1 ಮಾರ್ಕ್ಸ್ಗೆ ಯಾವ ರೀತಿಯಾಗಿ ಕೇಳ್ತಾರೆ. ಫೈಂಡ್ ದ LCM and HCF of the following pairs of integers and verify that LCM into HCF is equal to product of 2 numbers 26 and 91. ಇವೆರಡನ್ನು ಕೊಟ್ಟಿದ್ದಾರೆ. ಸೊ ಹೌ ಟು ಫೈಂಡ್ ದಿಸ್ ಒನ್. ಫಸ್ಟು ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ತಿಳ್ಕೊಳ್ಳೋಣ ಮಕ್ಕಳ. ಇಲ್ಲಿ ನಾನು ಫಾರ್ಮುಲಾನ ನಿಮ್ಗೆ ಹೇಳ್ತೀನಿ. ಆ ಫಾರ್ಮುಲಾ ಏನು ಅಂದರೆ, ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್, ಪ್ರಾಡಕ್ಟ್ ಆಫ್ 2 ನಂಬರ್ಸ್, ಲೆಟ್ ದ 2 ನಂಬರ್ಸ್ ಬಿ A and B. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದರೆ ಒಂದು ನಂಬರನ್ನು A ಅಂತ ತಗೊಳ್ಳೋಣ, ಇನ್ನೊಂದು ನಂಬರನ್ನು B ಅಂತ ತಗೊಳ್ಳೋಣ. ಅವೆರಡರ ಪ್ರಾಡಕ್ಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದರ್ HCF ಆ್ಯಂಡ್ LCM. ಇದು ಒಂದು ಫಾರ್ಮುಲಾ, ರಿಯಲ್ ನಂಬರ್ಸಲ್ಲಿ ಬರುವಂಥ ಒಂದು ಫಾರ್ಮುಲಾ. ಈಗ ನಾನೇನು ಕೇಳಬೇಕು, ಫೈಂಡ್ ದ HCF ಆ್ಯಂಡ್ LCM ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಇಂಟೀಜರ್ಸ್ that and verify that LCM into HCF is equal to product of the 2 numbers. ಆಯಿತು, ಇಲ್ಲಿ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಏನು ಬರುತ್ತೆ ಅದು ನನಗೆ ಇಲ್ಲಿ ಮಲ್ಟಿಪ್ಲೈ ಮಾಡಿ ನನಗೆ ಗೊತ್ತಾಗುತ್ತೆ, ವೆರಿಫೈ ಮಾಡಿ ಅಂತ. ನೋಡಿ, ಮೇಲೆ HCF ಆ್ಯಂಡ್ LCM ಆಫ್ 2 ನಂಬರ್ಸ್ ಅಂತ ಕೇಳಿದ್ರೆ 1 ಮಾರ್ಕ್ಸಿಗೆ ಬರುತ್ತೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಕೇಳ್ತಾರೆ. ಇಲ್ಲ ಅಂದರೆ ನಿಮ್ಗೇನಾಗುತ್ತೆ, ಅದನ್ನು ನಾರ್ಮಲ್ಲಾಗಿ ಮಲ್ಟಿಪ್ಲೈ ಮಾಡಿ ಅದನ್ನು ಇಡಬೇಕಾಗತ್ತೆ. ಬರೀ ಎರಡನ್ನೂ ಮಾಡೋಕ್ಕೆ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಅದನ್ನು ವೆರಿಫೈ ಮಾಡಿ ಅಂತ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಒಂದು ಬರೀ HCF LCM ಅಂತ ಕಂಡುಹಿಡೀರಿ ಅಂದರೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ ರೀತಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮುಖಾಂತರ ಅದನ್ನು ಮಾಡ್ಕೋಬೋದು. ಅರ್ಥ ಆಯ್ತಾ. ಈಗ ನಾವು ನೋಡೋಣ 2 ನಂಬರ್ ಯಾವುದು. ಇಲ್ಲಿ A ಇಸ್ ಈಕ್ವಲ್ ಟು, ಒಂದನೇ ಕ್ವಶನ್ನು A ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ 26 ಮತ್ತು B ಇಸ್ ಈಕ್ವಲ್ ಟು 91. ಇದನ್ನು ಪ್ರೈಮ್ ನಂಬರ್ಸ್ಗಳಾಗಿ ಬರೆಯೋಣ. ಮೊದಲು ಪ್ರೈಮ್ ನಂಬರ್ಸ್ ಏನು, ಇದನ್ನು ಪ್ರೈಮ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್
26 ಏನು ನೋಡಿ ಇಲ್ಲಿ 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಆದರೆ 13 ಅಲ್ವಾ. 2 1s 2, 2 3s 6 ಆಯಿತಾ. ನಂತರ 13 1s ಆಯಿತಾ. ಈಗ 26ಅನ್ನು ನಾನು 2 ಇಂಟು 13 ಅಂತ ಬರಿಬೋದು. 2 ಇಂಟು 13 ಅಂತ ಬರಿಬೋದು. ಅರ್ಥ ಆಯ್ತಾ. ನೆಕ್ಸ್ಟ್ ಹೋಗೋಣ. ಏನು 91 ಯಾವ ರೀತಿ ಬರಿತೀರಾ? 3ಅಲ್ಲಿ ಹೋಗಲ್ಲ, ಇಲ್ಲಿ 1 ಇದೆ. 91 ಯಾವ ಟೇಬಲಲ್ಲಿ ಹೋಗುತ್ತೆ ಫಸ್ಟು ನೋಡಬೇಕಾಗತ್ತೆ. ಅಲ್ಲಿ 7ಅಲ್ಲಿ ಹೋಗುತ್ತೆ ನೋಡಿ. 7ಅಲ್ಲಿ ಏನಾಗುತ್ತೆ 13s 7 13s ಎಷ್ಟಾಗುತ್ತೆ ನೋಡಿ. 7 1s 7 2 ಮಿಗುತ್ತೆ. 2 ಪಕ್ಕದಲ್ಲಿ 1 ಇದೆ, 21 ಆಯಿತು. 7 3s 21 ಮತ್ತು 13 ಪ್ರೈಮ್ ನಂಬರ್ ಆಗಿರೋದ್ರಿಂದ ಇದನ್ನು ಹಿಂಗೆ ಬರಿಬೇಕಾಗತ್ತೆ. ಅರ್ಥ ಆಯ್ತಾ. ಈಗೇನು ಬರಿತೀನಿ ನಾನು 91ಅನ್ನು ಏನಂತ ಬರಿತೀನಿ 7 ಇಂಟು 13 ನೋಡಿ. ಈಗ ಇಲ್ಲಿ ಆಯಿತಾ 26ಅನ್ನು 2 ಇಂಟು 13 ಆಯಿತು. ಆಮೇಲೆ 91ಅನ್ನು 7 ಇಂಟು 13 ಆಯಿತು. ಇಲ್ಲಿ ನಾನು LCM HCF ಅಂತ ಹೇಳಿದಾಗ ಏನಾಗುತ್ತೆ HCF ಇಲ್ಲಿ ಎರಡರಲ್ಲೂ ಕಾಮನ್ ಇರೋದನ್ನು ಮಾತ್ರ ಬರಿಬೇಕಾಗತ್ತೆ. ಎರಡರಲ್ಲೂ ಕಾಮನ್ ಇರೋದು ಇದು ಏನಾಗುತ್ತೆ 13. ಇಲ್ಲಿ ಬೇರೆ ಯಾವುದು ನಂಬರ್ ಕಾಮನ್ ಇಲ್ಲ, ಅದಕ್ಕೆ ಬರೆದಿಲ್ಲ. HCF ಏನಾಗುತ್ತೆ HCF 13 ಆಗುತ್ತೆ. LCM ಏನಾಗುತ್ತೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ವಾಟ್ ಇಸ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್? 13 ಇಸ್ ದ 13 ಐ ವಿಲ್ ಬಿ ರೈಟಿಂಗ್ ಇಟ್. ಆಮೇಲೆ 2 ಐ ವಿಲ್ ಬಿ ರೈಟಿಂಗ್ ಆ್ಯಸ್ ಇಟ್ ಈಸ್. ದೆನ್ 7 ದಿಸ್ ವಿಲ್ ಬಿ ದ LCM. 13 2s ಎಷ್ಟು? 13 2s 26. 26 7s ಎಷ್ಟಾಗುತ್ತೆ? 26 ಇಂಟು 7 ಅಂತ ತಗೊಂಡಾಗ ಇಲ್ಲಿ 42. 7 2s 14, ಇಲ್ಲಿ 80 ಆಯಿತಾ. +4 18 ಅಂತ ಆಗುತ್ತೆ. ಅಂದರೆ 182 ಅಂತ ಆಗುತ್ತೆ ಮಕ್ಕಳ. ಈಗ ಇಲ್ಲಿ HCF ಎಷ್ಟು ಬಂತು 13, 182 LCM ಬಂತು. ಈಗ ನಾನು ಟೆಸ್ಟ್ ಮಾಡಬೇಕಾಗುತ್ತೆ. ಏನು ಟೆಸ್ಟ್ ಮಾಡಬೇಕು? 26 ಇಂಟು 91 ವ್ಯಾಲ್ಯೂ ಎಷ್ಟು ಮತ್ತು 13 ಇಂಟು ಅಂದರೆ 13 ಇಂಟು 182 ಎಷ್ಟು, ಅವೆರಡು ಸೇಮ್ ಬಂದಾಗ ನಾವು ಕರೆಕ್ಟ್ ಇದೆ. ನಾನು ಹೇಳುವಂಥ ಏನು ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದರ್ HCF ಆ್ಯಂಡ್ LCM ಅನ್ನೋವಂಥ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ನಲ್ಲ, ಆ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಅದನ್ನು ವೆರಿಫೈ ಮಾಡಬೇಕು. ಬರೀ 1 ಮಾರ್ಕ್ಸಿಗೆ ಕೇಳಿದ್ರೆ ಇಷ್ಟು ಮಾತ್ರ ಕೇಳ್ತಾರೆ. 2 ಮಾರ್ಕ್ಸಿಗೆ ಕೇಳಿದಾಗ ಏನಾಗುತ್ತೆ ನೆಕ್ಸ್ಟನ್ನು ಮಾಡಬೇಕಾಗತ್ತೆ ಮಕ್ಕಳ. ಇಲ್ಲಿ ನೋಡಿ ಜಾಗ ಇಲ್ಲದ ಕಾರಣಕ್ಕೆ ನಾನು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ಆ ನಂಬರ್ ಏನಾಗಿದೆ 26 ಇಂಟು 91 ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ ಮಕ್ಕಳ. ಇದನ್ನು 91 ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ 1 ಇಂಟು 6 6, 1 ಇಂಟು 2 2. ಈಗ ಮತ್ತೇನಾಗುತ್ತೆ 9 6 54, 5 ಕ್ಯಾರಿ ಆಗುತ್ತೆ ಆಯಿತಾ. 9 2s 18, 18 + 5 23 ಏನಾಗುತ್ತೆ ಇಲ್ಲಿ ನೋಡಿ 6 3 2 2366. ನೆಕ್ಸ್ಟು ನಮಗೆ ಬಂದಿರೋಂಥ LCM ಏನು? LCMನ್ನು ನೋಡಿ 182. ಆಮೇಲೆ HCF 13 ಅಂತ ಬಂದಿದೆ ಮಕ್ಕಳ. ಈಗ ಅವೆರಡನ್ನೂ ಮಲ್ಟಿಪ್ಲೈ ಮಾಡ್ತೀನಿ. 182 ಇಂಟು 13 ಏನಾಗುತ್ತೆ 6 ಅಂತ ಬರುತ್ತೆ. 3 2s 6 ಅಂತ, 3 8s 24, 3 1s 3 + 2 5. ದೆನ್ 182 ಇಲ್ಲಿ 6 ನೋಡಿ, ಇಲ್ಲೂ 6, 4 + 2 6, ಇಲ್ಲಿ 13, 1 ಕ್ಯಾರಿ ಆಗುತ್ತೆ, ಇಲ್ಲಿ 2 2 3 6 6. ನೋಡಿ ಮಕ್ಕಳ, ಇಲ್ಲಿ ಎರಡು ನಂಬರಿನ ಪ್ರಾಡಕ್ಟ್ ಎಷ್ಟಾಗಿದೆ? ಅದರ HCF ಮತ್ತು LCMನ ಪ್ರಾಡಕ್ಟ್ಗೆ ಈಕ್ವಲ್ ಆಗಿದೆ. ಇಲ್ಲ ಆಯಿತಾ? ಏನಾಗುತ್ತೆ HCF A ಇಂಟು B
ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ಏನಾಗುತ್ತೆ, ಇದು ಬಂದಿದೆ ಪ್ರಾಡಕ್ಟ್ ಏನಾಗಿದೆ 26 ಇಂಟು 91 ಇಸ್ ಈಕ್ವಲ್ ಟು ಏನಾಗುತ್ತೆ HCF 13 ಇಂಟು 182. ಇವಾಗ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 2366, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 2366 ಅಂತ ಬರುತ್ತೆ ಮಕ್ಕಳ. ಇಲ್ಲಿ ಅರ್ಥ ಆಯ್ತಾ? ಈಗ ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ತಾ ಬಂದ್ಬಿಡ್ತೀನಿ, ನೋಡ್ಕೊಳ್ಳಿ. ಈಗ ಏನು, ಫೈಂಡ್ ದ LCM and HCF of the following pair of integers and verify that LCM into HCF is equal to product of the two numbers 26 and 91. ಈಗ ಅಲ್ಲಿ ಎರಡು ನಂಬರ್ ಕೊಟ್ಟಿದ್ದಾರೆ, ಆ ಎರಡು ನಂಬರನ್ನು A ಮತ್ತು B ಅಂತ ತೊಗೊಂಡಿದ್ದೀನಿ. ಆಮೇಲೆ ಏನು ಮಾಡಿದ್ದೀನಿ, ಅವೆರಡಕ್ಕೂ ಪ್ರೈಮ್ ಫ್ಯಾಕ್ಟರ್ಸ್ಗಳಾಗಿ ಅದನ್ನು ಬೇರ್ಪಡಿಸಿದ್ದೀನಿ, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಅದನ್ನು ಇಲ್ಲಿ ಬರೆದು ಅದರಿಂದ HCF ಅನ್ನು ಮತ್ತು LCM ಅನ್ನು ಕಂಡುಹಿಡ್ಕೊಂಡು ಬರೆದಿದ್ದೀನಿ ಇಲ್ಲಿ. ನಂತರ ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನೋಡಿ, ಇಲ್ಲಿ ತೋರಿಸಿದ್ದೀನಿ 26 ಇಂಟು 91 ಎಷ್ಟು ಬರುತ್ತೆ 2366. ಅದೇ ಥರ HCF ಇಂಟು LCM ಆದರೆ ಅದು ಕೂಡ 2366 ಅಂತ ಬರುತ್ತೆ. ಅದು ಅಂದರೆ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದರ್ HCF ಆ್ಯಂಡ್ LCM. ಅರ್ಥ ಆಯ್ತಾ ಮಕ್ಕಳ ನಿಮಗೀಗ? ಈಗ ಇದನ್ನು ಮಾಡಿ. ಈಗ ಅದೇ ಥರದಲ್ಲಿ ಎರಡನೆಯ ಪ್ರಶ್ನೆಯನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಏನು, ಫೈಂಡ್ ದ HCF ಆ್ಯಂಡ್ LCM ಆ್ಯಂಡ್ HCF ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಇಂಟೀಜರ್ಸ್. ಬರೀ ಅಷ್ಟು ಮಾತ್ರ ಕೇಳಿದ್ರೆ 1 ಮಾರ್ಕ್ಸ್ಗೆ, ಅದನ್ನು ವೆರಿಫೈ ಅಂತಲೂ ಮಾಡಿ ಕೇಳಿದ್ರೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಅದನ್ನು ನೋಡೋಣ ಬನ್ನಿ ಮಕ್ಕಳ. ಈಗ ಇದನ್ನು A ಇಸ್ ಈಕ್ವಲ್ ಟು 336 ಮತ್ತು B ಇಸ್ ಈಕ್ವಲ್ ಟು 54. ಈಗ 336ಅನ್ನು ನೀವು ಇಲ್ಲಿ ಡಿವೈಡ್ ಮಾಡೋದು ಹೇಗೆ? ಯಾವುದು 6 ಇದೆ, 2 ಇಂದ ಹೋಗುತ್ತೆ, 1 ಆಮೇಲೆ ಇಲ್ಲಿ 2 1 ಮತ್ತು ಇಲ್ಲಿ 2 ಆಗಿದೆ, 2 ಅಂದರೆ 1 ಮಿಕ್ಕತ್ತೆ, 1 ಪಕ್ಕದಲ್ಲಿದೆ 6, ಆಮೇಲೆ 8. ನೆಕ್ಸ್ಟು ಅದೇ ರೀತಿ ಹೋದಾಗ ಇಲ್ಲಿ 8, ಇದು 4, ಮತ್ತೆ 4 ಇದೆ, ಇಲ್ಲಿ 4 2 ಮತ್ತೆ 2 ಇರೋದ್ರಿಂದ 2 1. ನೆಕ್ಸ್ಟು 3 7 ಮತ್ತು 7 1. ನೋಡಿ, ಈ ರೀತಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಅದನ್ನೇನು ಬರಿಬೋದು ನಾನೀಗ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 7 ಆಯಿತಾ? ಈಗ ನೆಕ್ಸ್ಟ್ ನಂಬರನ್ನು ನೋಡೋಣ, 54 ಏನಾಗುತ್ತೆ 2 ಇಂದ ಡಿವೈಡ್ ಮಾಡಿದ್ರೆ 27. ಈಗ ಮತ್ತೆ 2 ಇಂದ ಹೋಗಲ್ಲ, ಅವಾಗ ಏನು ಮಾಡ್ತೀನಿ 3 ಇಂದ ಮಾಡ್ತೀನಿ. 3 9 ಮತ್ತು 3 3 ಮತ್ತು 3 1. ನೋಡಿದ್ರಾ? ಈಗ ಏನು 54ಅನ್ನು ಏನಂತ 2 ಇಂಟು 3 ಇಂಟು 3 ಇಂಟು ಎಷ್ಟು 3 ಸಲ 3ಅನ್ನು ಬರಿಬೇಕು. ಈಗ ಇಲ್ಲಿ HCF ಅಂತ ಫಸ್ಟು LCM ಬರ್ಕೊಂಬಿಡೋಣ. LCM ನೋಡಿ, ಇಲ್ಲಿ 4 ಸಲ 2 ಇದೆ, ಇಲ್ಲಿ 1 ಸಲ 2 ಇದೆ, ಆದರೆ ಹೈಯೆಸ್ಟ್ ಪವರ್ 2ದು ಬರ್ಕೋಬೇಕಾಗುತ್ತೆ, 2 ಟು ದ ಪವರ್ ಆಫ್ 4. ಆಮೇಲೆ 3 ಸಲ ಇದೆ, ಅಲ್ಲಿ 1 ಸಲ ಇದೆ, ಇಂಟು 3 ಟು ದ ಪವರ್ ಆಫ್ 3. ಆಮೇಲೆ 7 ಮತ್ತು ಏನಾಗುತ್ತೆ 7 ಅನ್ನೋದು ಒಂದು ಉಳ್ಕೊಳ್ಳುತ್ತೆ, ಅದನ್ನು ಮಲ್ಟಿಪ್ಲೈ ಮಾಡಿ. ಅರ್ಥ ಆಯ್ತಾ? LCM ಇಷ್ಟು ಅಂದರೆ 16 ಇಂಟು 27 ಇಂಟು 7 ಇದನ್ನು ಮಲ್ಟಿಪ್ಲೈ ಮಾಡುವಂಥದ್ದು. ಅದಾದಮೇಲೆ ನಂತರ ಬರುವಂಥದ್ದು HCF ಅಂದರೆ ಎರಡರಲ್ಲೂ ಕಾಮನ್ ಆಗಿರುವಂಥದ್ದು ಇರಬೇಕು. ಎರಡರಲ್ಲೂ ಕಾಮನ್ ಆಗಿರುವಂಥದ್ದಾದರೆ ನೀವು ಇಲ್ಲಿ ನೋಡ್ಬೋದಾದಂಥದ್ದು ಎರಡರಲ್ಲೂ ಕಾಮನ್ ಆಗಿ ಸಿಗೋವಂಥದ್ದು 2 1 ಸಲ ಇದೆ, ಎಸ್ ಇಲ್ಲೂ 2 1 ಸಲ ಸಿಗುತ್ತೆ, 3 1 ಸಲ ಇದೆ, ಇಲ್ಲೂ 1 ಸಲ ಇದೆ. ಸೊ ಏನಾಗುತ್ತೆ HCFನ್ನು 2 ಇಂಟು 3 6 ಅಂತ ಮಾತ್ರ ಬರ್ಕೋಬೋದು. ಈಗೇನಾಗುತ್ತೆ, ನೀವು ಇದನ್ನು A ಇಂಟು ಬಿ
ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ಇದನ್ನು ವೆರಿಫೈ ಮಾಡಬೇಕು. ಇಲ್ಲಿ ಜಾಗ ಇಲ್ಲ. ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ ಮಕ್ಕಳ. ಇಲ್ಲಿ 336 ಇಂಟು 54. ಇಲ್ಲಿ ನೋಡಿ 336 ಇಂಟು 54. ಇದನ್ನು ಮಾಡಿದಾಗ ಇಲ್ಲಿ 4 6 24 ಮತ್ತು 4 3 12, 12 ಪ್ಲಸ್ 2 14 ಮತ್ತು 4 3 12 ಪ್ಲಸ್ 1 ಎಷ್ಟಾಗುತ್ತೆ 13 ಆಗುತ್ತೆ. ಮತ್ತು 5 6 30, 3 ಕ್ಯಾರಿ ಆಗುತ್ತೆ. ಆಮೇಲೆ 5 3 15, 15 ಪ್ಲಸ್ 3 18, 1 ಕ್ಯಾರಿ ಆಗುತ್ತೆ, 1 ಕ್ಯಾರಿ ಆಗುತ್ತೆ. ನೆಕ್ಸ್ಟು ಏನಾಗುತ್ತೆ ಮತ್ತೆ 5 3 15 ಪ್ಲಸ್ 1 16 ಅಂತ ಆಗುತ್ತೆ. ಇಲ್ಲಿ 4 4 ಎಷ್ಟಾಗುತ್ತೆ 3 ಪ್ಲಸ್ 8 11, ಇಲ್ಲೊಂದು 8 ಆಗುತ್ತೆ, ಇಲ್ಲಿ 1 ಆಗುತ್ತೆ. ಈಗ ಅದನ್ನೇ ನೀವು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಮಲ್ಲಿ ನೋಡ್ಕೊಳ್ಳಿ. ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಮನ್ನು ಕಂಡುಹಿಡಿದಿದ್ರಲ್ಲಿ ಎಚ್ ಸಿ ಎಫನ್ನು ಏನಾಗುತ್ತೆ ಅಲ್ಲಿ ನಮಗೆ ಬಂದಂಥದ್ದು ನೋಡಿ. ಇಲ್ಲಿ ಪ್ರೀವಿಯಸಲ್ಲಿ ಇಲ್ಲಿ ನೋಡಿ 16 ಇಂಟು 27 ಇಂಟು 7 ಎಲ್ ಸಿ ಎಮ್ಮನ್ನು ನೋಡ್ಕೊಳ್ಳೋಣ. ಏನು 16 ಇಂಟು 27 ಇಂಟು 7 ಇದು ಎಲ್ ಸಿ ಎಮ್ಮು. ಎಚ್ ಸಿ ಎಫ್ ಏನು ಎಚ್ ಸಿ ಎಫ್ ಇಂಟು ಎಚ್ ಸಿ ಎಫ್ ಆದರೆ ಇಂಟು ಎಚ್ ಸಿ ಎಫ್ 6. ಈಗ ಇಲ್ಲಿ ನಾವು ನೋಡೋಣ ಯಾವ ರೀತಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು ಅಂತ. 16 ಇಂಟು 6 ಅಂದರೆ ಇವಾಗ 42 ಅಂತ ಬರೆದ್ಬಿಡ್ತೀನಿ. 16 ಇಂಟು 27 ಇಂಟು 42. ಈಗ ಯಾವುದಾದ್ರು ಒಂದು ತೊಗೊಳ್ತೀನಿ. 27 ಇಂಟು 42 ಇದನ್ನು ತಗೊಂಡಾಗ ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಇಲ್ಲಿ 14 ಅಂತ ಬರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿ 5, ಇಲ್ಲಿ ಒಂದು ಕ್ಯಾರಿ ಆಗುತ್ತೆ. 2 2s 4, ಇದು 5 ಆಗುತ್ತೆ. ಆಮೇಲೆ 4 ಅಂದರೆ 4 7s 28, 2 ಕ್ಯಾರಿ ಆಗುತ್ತೆ. ಆಮೇಲೆ 4 2s 8, 8 ಪ್ಲಸ್ 2 10 ಅಂತ ಆಗುತ್ತೆ. ಸೊ ಇದು ಇಲ್ಲಿ 3 ಪ್ಲಸ್ 1 1, ಇಲ್ಲಿ 1. ಸೊ ಇಲ್ಲೇನಾಗುತ್ತೆ 1 1 3 4 ಇಂಟು 1 1 3 4 ಇಂಟು 16 ಇಲ್ಲೇನಾಗುತ್ತೆ 24 ಅಂದರೆ 6 ಇಂಟು 1 24 18 20 ಆಯಿತಾ. ಇಲ್ಲಿ 2 ಕ್ಯಾರಿ ಮತ್ತು 6 1s 6 ಪ್ಲಸ್ 2 8. ಆಮೇಲೆ 6 1s 6 ಇಷ್ಟು ಬಂತು. ಪ್ಲಸ್ 1 1 3 4 ಇಲ್ಲೇನಾಗುತ್ತೆ 4, ಇಲ್ಲಿ 4, ಇಲ್ಲಿ 11 ಅಂದರೆ 8 ಪ್ಲಸ್ 3 11, 1 ಕ್ಯಾರಿ ಆಗುತ್ತೆ 8 ಮತ್ತು 1. ನೋಡಿ ಇಲ್ಲಿ ಈ ನಂಬರು ಎರಡು ಸೇಮ್ ಇದೆ. ಸೊ ದ ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ಗೊತ್ತಾಯ್ತಾ ಮಕ್ಕಳ? ಇಲ್ಲಿ ನಾನು ಒಂದ್ಸಲಿ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಆ ಎರಡು ನಂಬರನ್ನು ಫಸ್ಟು 336 ಮತ್ತು 54 ಸಪ್ರೇಟಾಗಿ ತಗೊಂಡು ಅದರ ಪ್ರೈಮ್ ಫ್ಯಾಕ್ಟರೈಸೇಷನ್ಸನ್ನು ಮಾಡ್ಕೊಳ್ಳೋವಂಥದ್ದು. ಮಾಡಿಕೊಂಡಾಗ ಅದರ ಪ್ರೈಮ್ ಫ್ಯಾಕ್ಟರ್ಸ್ಗಳನ್ನು ಬರೆದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫನ್ನು ಬರ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಪ್ರಾಡಕ್ಟ್ ಆಫ್ ದರ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ಮನ್ನು ಕೂಡ ಅಲ್ಲಿ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ. ನೋಡಿ ಎರಡನ್ನು, ಇದು ಎ ಇಂಟು ಬಿ ಅಂತ ಆಗುತ್ತೆ, ಅದು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್. ಆಯಿತಾ? ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇದು ಬರುತ್ತೆ. ಸೊ ಇವೆರಡು ಟ್ಯಾಲಿ ಆಗ್ತಾ ಇದೆ ಅಂದರೆ ಇಟ್ ಈಸ್ ಕರೆಕ್ಟ್ ಆಗಿದೆ ಇದು. ಆಯಿತಾ? ನೆಕ್ಸ್ಟ್ ನೋಡೋಣ ಮಕ್ಕಳ. ಇಲ್ಲಿ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ ಅದೇ ಥರ ಅದೇ ಟೈಪ್ 2 ಅಲ್ಲಿ ಮೂರನೆಯ ಕ್ವಶನ್ನು ಏನು ಯಾವುದು? ಲೆಟ್ ದ ಟೂ ನಂಬರ್ಸ್ ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಇಂಟೀಜರ್ಸ್ ಆ್ಯಂಡ್ ವೆರಿಫೈ ದಟ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್. ದಟ್ ಈಸ್ 510 and 92. 510 and 92 ಏನಾಗುತ್ತೆ ಈಗ? 510 ಮತ್ತು 92, ಇದು ಎ, ಇದು ಬಿ, ಇದು 92. ಆಯಿತಾ? ಈಗ ಇಲ್ಲೇನು ಮಾಡ್ತೀನಿ, 510 ಡಿವೈಡ್ ಮಾಡ್ತಾ ಹೋಗ್ತೀನಿ. ಇಟ್ ವಿಲ್ ಬಿ 255. ಇದನ್ನು ಮತ್ತೆ ಏನು ಮಾಡ್ತೀನಿ,
4 ಇಲ್ಲಿ 3ಇಂದ ಮಾಡ್ತೀನಿ, ಏನಾಗುತ್ತೆ 3ಇಂದ ಮಾಡಿದಾಗ 8 ಒಂದು ಪಕ್ಕ ಇದು 5 ಅಂತ ಆಗುತ್ತೆ, ಇಲ್ಲಿ 5 17 ಮತ್ತು 17 1 ಮತ್ತು 92 ಮಾಡಿದಾಗ 2 46 2 23 ಮತ್ತು 23 1 ನೆಕ್ಸ್ಟು ಏನಾಗುತ್ತೆ, ಈಗ ನಾನು ಅದರ ಫ್ಯಾಕ್ಟರ್ಸ್ಗಳನ್ನು ನಾನು ಹೇಳಿದ್ದೆ ನಿಮಗೆ, ಪ್ರೈಮ್ ಫ್ಯಾಕ್ಟರ್ಸ್ಗಳೆಲ್ಲ ಏನಾಗುತ್ತೆ, ಇಟ್ ವಿಲ್ ಬಿ ನೀವು 100 ಒಳಗಡೆ ಯಾವ್ಯಾವ ಪ್ರೈಮ್ ನಂಬರ್ಸ್ ಬರುತ್ತೋ ಅದನ್ನೆಲ್ಲ ನೀವು ಬಹ್ಯಾಟ್ ಮಾಡ್ಕೊಂಡಿದ್ರೆ ಅದೇನಾಗುತ್ತೆ, ನೀವು ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ 510 ನೋಡಿ 2 × 3 × 5 × 17. ಅದೇ ಥರ 92 2 × 2 × 23. ಇಲ್ಲಿ ಎಚ್ ಸಿ ಎಫ್ ಏನಾಗುತ್ತೆ ಅಂದರೆ ನೋಡಿ, ಇವೆರಡರಲ್ಲೂ ನೀವು ನೋಡಿದಾಗ 2 ಮಾತ್ರ ಕಾಮನ್ ಇದೆ, 2 ಅಂತ ಆಗುತ್ತೆ. ಅದಾದಮೇಲೆ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ 2, ಇಲ್ಲಿ 2 ಸ್ಕ್ವಯರ್ಡ್ ಇದೆ, ಹೈಯೆಸ್ಟ್ ಪವರ್ ನೋಡಿ 2 ಸ್ಕ್ವಯರ್ಡ್. ಆಮೇಲೆ ಇದೇನಾಗುತ್ತೆ, ಇಲ್ಲಿ 3 ಇದೆ, ಒಂದು 3 ಇದೆ, ಒಂದು 5 ಇದೆ, ಒಂದು 17 ಇದೆ, ಇನ್ನೊಂದು 23 ಇದೆ. ಎಲ್ಲನೂ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಯಾವುದನ್ನು ನೀವು ನಂಬರ್ಗಳನ್ನು ಬಿಡೋಕ್ಕಾಗಲ್ಲ. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ, ಅದಕ್ಕೆ ಎಲ್ಲ ನಂಬರ್ಸ್ಗಳನ್ನು ಬರೆದಿದ್ದೀನಿ. ಅರ್ಥ ಆಯ್ತಾ ಮಕ್ಕಳ? ಈಗ ನಾನು ಟೆಸ್ಟ್ ಮಾಡ್ತಾ ನೋಡೋಣ. ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್. ಆಯಿತಾ? ಇದನ್ನು ನಾವು ಟೆಸ್ಟ್ ಮಾಡಿದಾಗ ಏನಾಗುತ್ತೆ, 510 × 92 ನೋಡೋಣ. 510 × 92 ನೋಡಿ, ಇಲ್ಲಿ 510 × 92 ಇದನ್ನು ಮಲ್ಟಿಪ್ಲೈ ಮಾಡಿದಾಗ 0 2 10, 2 0s 0, 2 2s 1, 2 1s 2, 2 5s 10. ಆಯಿತಾ? ಮತ್ತು 9 0s 0, 9 1s 9, 9 5s 45. ಇದನ್ನು ಮಲ್ಟಿಪ್ಲೈ ಮಾಡಿದಾಗ 0 2 9 6 4 ನೋಡಿ, ಈ ರೀತಿ ಬಂದಿದೆ. ಅದೇ ರೀತಿ ಇದೇ ನಂಬರು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಮಾಡಿದಾಗ ಬರುತ್ತಾ ಅನ್ನೋದನ್ನು ನೋಡೋಣ ಮಕ್ಕಳ. ಇಲ್ಲಿ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಅಂತ ಹೇಳಿದ್ರೆ ಎಚ್ ಸಿ ಎಫ್ ಟು ಎಲ್ ಸಿ ಎಮ್ ಏನಿದೆ, ಎಲ್ ಸಿ ಎಮ್ 2 ಸ್ಕ್ವಯರ್ಡ್ × 3 × 5 ಏನಿದೆ, ಎಲ್ ಸಿ ಎಮ್ಮು 2 ಸ್ಕ್ವಯರ್ಡ್ × 3 × 5 × 17 × 23. ಇಲ್ಲಿ ಇದೆಯಲ್ಲ 2 ಸ್ಕ್ವಯರ್ಡ್ ಬದಲು ಇದನ್ನು 2 ಕ್ಯೂಬ್ ಅಂತ ಹಾಕ್ಕೊಂಡ್ಬಿಡ್ತೀನಿ, ಇಂಟು 15 ಅಂತ ಹಾಕ್ಕೊತೀನಿ, 17 × 23. ಇಲ್ಲಿ ಏನಾಗುತ್ತೆ, 8 × 15 × 17 × 23. ಈಗ 8 ಅಂದರೆ ಇದು ಎಷ್ಟಾಗುತ್ತೆ, 15 × 8 ಅಂದರೆ 120 ಅಂತ ಆಗುತ್ತೆ. 120 × 17 × 23. ಈಗ 120 × 17, 120 × 17 ಅಂದರೆ ಎಷ್ಟು ಬರುತ್ತೆ ನೋಡಿ, 0 ಇಲ್ಲಿ 14, 7 2s 14, 1 ಕ್ಯಾರಿ ಆಗುತ್ತೆ, ಇಲ್ಲಿ 4 ಇಲ್ಲಿ ಬರೆದಿದ್ದೀನಿ, 7 1s 7 ಪ್ಲಸ್ 1 8 ಪ್ಲಸ್ 120 ಅಂತ ತಗೊಂಡ್ರೆ 0 4 0 1, 8 ಪ್ಲಸ್ 2 10, 10 ಅಂದರೆ 0 ಮತ್ತು 1 2, 2040 ಇಂಟು 23 ನೋಡಿ, 2040 ಇಂಟು 23 ಅಂತ ಹೇಳಿದ್ರೆ ಇಲ್ಲಿ 0 ಬರುತ್ತೆ, 3 × 0 0, ಮತ್ತು ಇದೇನಾಗುತ್ತೆ 3 4s 12, 1 ಕ್ಯಾರಿ, ಮತ್ತು 0 ಇಲ್ಲಿ 1 ಬರುತ್ತೆ, 6 ಪ್ಲಸ್ 2040 ಅಂದರೆ 0 8 0 4 ಎಷ್ಟಾಯ್ತು ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ 0 2 9 6 4 ನೋಡಿ, 46920. ಇಲ್ಲಿ ಏನು ಬಂದಿದೆ, 46920, ಇಲ್ಲೂ ಕೂಡ 46920. ಇವೆರಡನ್ನು ಸೇಮ್ ಟ್ಯಾಲಿ ಆಗ್ತಾ ಇದೆ, ಅಂದರೆ ಇದು ಸರಿಯಾದ ಉತ್ತರ ಮಕ್ಕಳ. ನಿಮಗೆ ಇದು ಸರಿಯಾಗಿದೆ.
ಅಂದರೆ ಟ್ಯಾಲಿ ಆಗ್ತಿದೆ, ನಿಮ್ಮ ಫಾರ್ಮುಲಾಗೂ ಅದು ಬಂದಿದೆ, ಕರೆಕ್ಟ್ ಆಗಿದೆಯಾ? ಇದನ್ನು ಫುಲ್ಲು ಕೇಳಿದ್ರೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಬರೀ ಒಂದನ್ನು ಕೇಳಿದ್ರೆ ನಿಮಗೆ ಏನು 1 ಮಾರ್ಕ್ಸ್ಗೆ ಕೇಳ್ತಾರೆ. ಫುಲ್ ಈ ಥರ 2 ವೆರಿಫೈ ಮಾಡಿ ಅಂತ ಕೇಳಿದಾಗ 2 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಈಗ ಏನಾದರೂ ಡೌಟ್ಸ್ ಇದೆಯಾ? ಇದು ತುಂಬ ಸುಲಭವಾದಂಥ ಸಮ್ಮು. ನೀವು ಸ್ವಲ್ಪ ಕ್ಯಾಲ್ಕುಲೇಷನಲ್ಲಿ ಮತ್ತು ಪ್ರೈಮ್ ನಂಬರ್ಸ್ಗಳನ್ನೆಲ್ಲ ಒಂದ್ಸಲಿ ಗುಂಪು ಮಾಡ್ಕೊಂಡಿದ್ದರೆ ನೀವು 100 ಒಳಗಡೆ ಯಾವ ಪ್ರೈಮ್ ನಂಬರ್ಸ್ ಬರುತ್ತೆ ಅದನ್ನೆಲ್ಲ ಬರೆದಿಟ್ಕೊಂಡ್ರೆ ಇವೆಲ್ಲ ಮಾಡೋದು ತುಂಬ ಸುಲಭ ಆಗುತ್ತೆ. ನೀವು ವಿಡಿಯೋನ ಫಾಲೋ ಮಾಡ್ತಾಯಿರಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, 80ಕ್ಕೆ 80 ಬೇಕಾ? ನಮ್ಮ ವಿಡಿಯೋಗಳನ್ನು ನೋಡಿ. ಮತ್ತು ಪ್ಲೇಸ್ಟೋರ್ಗೆ ಹೋಗಿ JGM ಅಕಾಡೆಮಿ ಅಂತ ಹೊಡೆದಾಗ, ಟೈಪ್ ಮಾಡಿದಾಗ ಈ ಲೋಗೋ ಕಾಣಿಸುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡಿ. ನಿಮಗೆ ಹೆಚ್ಚಿನ ವಿಡಿಯೋಗಳು ಈ ಥರ ನಿಮಗೆ ಸಿಗ್ತಾ ಹೋಗುತ್ತೆ. ಹೆಚ್ಚಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿರ್ತೀವಿ. ಇಲ್ಲಿ ಯೂಟ್ಯೂಬಲ್ಲಿ 3 ಹಾಕಿದರೆ ಅಲ್ಲಿ 10 ಆಗಿರುತ್ತೆ. ಈ ರೀತಿ ಮತ್ತು ಹಲವಾರು ಕ್ವಶನ್ ಪೇಪರ್ಗಳನ್ನು, ಪ್ರಶ್ನೆ ಪತ್ರಿಕೆಗಳನ್ನು ಅಲ್ಲಿ ಸಾಲ್ವ್ ಮಾಡಿ ಹಾಕಿರ್ತೀವಿ. ಮತ್ತು ನಿಮಗೇನು 199 ರೂಪಾಯಿಗೆ ನಿಮಗೆ ಇವೆಲ್ಲ ಸಿಗುತ್ತೆ. ಮೊದಲು ಏನಾಗಿತ್ತು, ಮ್ಯಾಥ್ಸ್ಗೆ ಬೇಕಾದರೆ 499 ರೂಪಾಯಿ ಮತ್ತು ಸೈನ್ಸಿಗೆ ಬೇಕಾದರೆ 499 ರೂಪಾಯಿ, ಎರಡನ್ನೂ ಬೇಕಾದರೆ 799 ರೂಪಾಯಿಗಳ ಕೊಡಬೇಕಾಗಿತ್ತು. ಈಗ ಜನವರಿ 1, 2025ನೇ ಇಸ್ವಿವರೆಗೂ, ಅಂದರೆ ಇವತ್ತಿಂದ ಒಂದು ವಾರದವರೆಗೂ ಕೇವಲ 199 ರೂಪಾಯಿಗೆ ನಿಮಗೆ ಸಿಗ್ತಾ ಹೋಗುತ್ತೆ ಇದು. ಇನ್ನು ನೀವೇನು ಏನು ಮಾಡಬೇಕು, ನಿಮ್ಗೆ ಅಕಸ್ಮಾತಾಗಿ ಅಲ್ಲಿ ಹೋಗಿ ಅದು ಡೌನ್ಲೋಡ್ ಆಗಲಿಲ್ಲ, ಇದಾಗಲಿಲ್ಲ ಅಂದರೆ ನಮ್ಮ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲೇ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಡೈರೆಕ್ಟಾಗಿ ನಮ್ಮ ಆ್ಯಪ್ಗೆ ಕನೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ನೀವು ಈ ತಕ್ಷಣ ಏನು ಮಾಡಬೇಕಾಗುತ್ತೆ, ನೀವು ನಮ್ಮ ಚಾನಲನ್ನು ನೋಡಿದ ತಕ್ಷಣ, ಯೂಟ್ಯೂಬ್ ಚಾನಲ್ JGM ಅಕಾಡೆಮಿ ಅದನ್ನು ನೋಡಿದ ತಕ್ಷಣ ನೀವೇನು ಮಾಡಿ ಅಂದರೆ ನಿಮ್ಮ ಮೊಬೈಲಿನ ಆ್ಯಪ್ಗೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನಮ್ಮ ಆ್ಯಪ್ JGM ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಮ ಮೊದಲ ಆದ್ಯತೆ ಆಗಿರಬೇಕು. ನೀವು 80ಕ್ಕೆ 80 ತೆಗೆಯೋದು ಯಾವುದೇ ರೀತಿಯಾದ ಸಂದೇಹನ ಇಟ್ಕೋಬೇಡಿ. ಖಂಡಿತ ನಿಮ್ಮೊಂದಿಗೆ ನಾವಿರ್ತೀವಿ. ಮತ್ತು ವಾರಕ್ಕೆ 1 ಸಲ ಲೈವ್ ಕೂಡ ಬರ್ತೀವಿ. ಅದನ್ನು ನಿಮಗೆ ಯಾವುದಾದ್ರೂ ಪ್ರಶ್ನೆಗಳು, ಡೌಟ್ಸ್ ಇರುತ್ತಾ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿದಿನ 1 ಇಲ್ಲ 2 ಒಂದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೇ ಇರ್ತೀವಿ. ಖಂಡಿತವಾಗ್ಲೂ 80ಕ್ಕೆ 80 ನಮ್ಮ ವಿಡಿಯೋಗಳ ಮೂಲಕ, ನಮ್ಮ ಆ್ಯಪಿನ ಮೂಲಕ ನಿಮಗೆ ಖಂಡಿತವಾಗ್ಲೂ ನಾನು ಗ್ಯಾರಂಟಿಯನ್ನು ಕೊಡ್ತಾಯಿದ್ದೀನಿ. ಧನ್ಯವಾದಗಳು ಮಕ್ಕಳ.